ಹಕ್ಕಿಗಳು ಚಳಿಗಾಲ ಸೇರಿದಂತೆ ಕೆಲವು ಸಮಯದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗೋದು ಗೊತ್ತು. ಆದರೆ ಇಲ್ಲೊಂದು ಗ್ರಾಮಕ್ಕೆ ಹಕ್ಕಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅಂತಾನೆ ಬರುತ್ತಂತೆ. ಆ ವಿಚಿತ್ರ ಗ್ರಾಮ ಭಾರತದಲ್ಲೇ ಇದೆ, ಆದರೆ ಅದರ ಕಾರಣ ಮಾತ್ರ ನಿಗೂಢವಾಗಿದೆ. ಈ ಗ್ರಾಮದಲ್ಲಿ 1900ರ ದಶಕದ ಆರಂಭದಿಂದಲೂ ಈ ರೀತಿ ಆಗ್ತಿದೆ ಅಂತ ಉಲ್ಲೇಖವಾಗಿದೆ. ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳುಗಳಲ್ಲಿ ಇಲ್ಲಿಗೆ ಸಾಕಷ್ಟು ಪಕ್ಷಿಗಳು ಬರುತ್ತೆ. ಬಂದ ನಂತರ ವಿಚಿತ್ರವಾಗಿ ವರ್ತನೆ ಮಾಡುತ್ತೆ. ಟೈಗರ್ ಬಿಟನ್ಸ್ ನಂತಹ ಜಾತಿಗಳಿಂದ ಹಿಡಿದು ಕಿಂಗ್ ಫಿಶರ್ಗಳವರೆಗಿನ ಈ ಪಕ್ಷಿಗಳು ಕತ್ತಲೆಯ ಆಕಾಶದಲ್ಲಿ ಹಾರುತ್ತಾ ಸಾಮೂಹಿಕವಾಗಿ ಕೆಲವು ಮರಗಳು, ಕಟ್ಟಡಗಳು ಮತ್ತು ಇತರ ವಸ್ತುಗಳಿಗೆ ಅಪ್ಪಳಿಸುತ್ತೆ. ಈ ರೀತಿಯ ಘಟನೆಗಳು ಹಳ್ಳಿಯ 1.5 ಕಿಲೋಮೀಟರ್ ಕಿರಿದಾದ ಪ್ರದೇಶದಲ್ಲಿ ಸಂಭವಿಸುತ್ತೆ. ಈ ಗ್ರಾಮಕ್ಕೆ ಪಕ್ಷಿಗಳ ಬರ್ಮುಡಾ ಟ್ರಯಾಂಗಲ್ ಅಂತ ಕರೆಯಲಾಗುತ್ತಂತೆ. ಇಲ್ಲಿ ಮೊದಲು ಬುಡಕಟ್ಟು ಜನಾಂಗದವರು ವಾಸವಿದ್ರಂತೆ. ಇದನ್ನ ನೋಡಿ ಹೆದರಿ ಓಡಿ ಹೋಗಿದ್ದಾರೆ. ಬಳಿಕ 1905ರಲ್ಲಿ ಜೈಂತಿಯ ಬುಡಕಟ್ಟು ಜನಾಂಗದವರು ಈ ಗ್ರಾಮವನ್ನ ಕಂಡುಕೊಂಡು ಅದನ್ನ ತಮ್ಮ ನೆಲೆಯನ್ನಾಗಿ ಮಾಡಿಕೊಂಡ್ರು. ಹಕ್ಕಿಗಳ ಸಾಮೂಹಿಕ ಆತ್ಮಹತ್ಯೆ ವಿಚಾರ ಎಲ್ಲಾ ಕಡೆ ಹಬ್ಬಿತ್ತು. ಅನೇಕ ಜನರು ಉತ್ತರಗಳನ್ನ ಹುಡುಕುತ್ತಾ ಇಲ್ಲಿಗೆ ಬಂದರು. ಆದರೆ ಪಕ್ಷಿಗಳು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದರ ಹಿಂದಿನ ನಿಗೂಢತೆಗೆ ಯಾರೂ ಉತ್ತರ ಕಂಡುಹಿಡಿಯಲು ಆಗಲಿಲ್ಲ. ಅಂದ ಹಾಗೆ ಇದು ಸಂಭವಿಸುವುದು ನಮ್ಮದೇ ದೇಶದ ಅಸ್ಸಾಂನ ದಿಮಾ ಹಸಾವೋ ಜಿಲ್ಲೆಯ ಹಚ್ಚ ಹಸಿರಿನ ಜಟಿಂಗ ಎಂಬ ಸುಂದರ ಗ್ರಾಮದಲ್ಲಿ. ಭವ್ಯವಾದ ಬೋರೈಲ್ ಪರ್ವತಗಳಿಂದ ಸುತ್ತುವರೆದಿರುವ ಈ ಗ್ರಾಮವು ಕೇವಲ 25,000 ಜನರಿಗೆ ನೆಲೆಯಾಗಿದೆ. ಜಟಿಂಗ ಎಂಬುದು ಜಮೀನ್ ನಾಗಾ ಪದವಾಗಿದ್ದು ಇದರ ಅರ್ಥ ಮಳೆ ಮತ್ತು ನೀರಿನ ಹಾದಿ. ಈ ಗ್ರಾಮ ಹಕ್ಕಿಗಳ ಸಾಮೂಹಿಕ ಆತ್ಮಹತ್ಯೆ ಗ್ರಾಮ ಅಂತಲೂ ಕರೆಯಲ್ಪಡುತ್ತದೆ.